ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಮಹತ್ವದ ಪತ್ರಿಕಾಗೋಷ್ಠಿ ನಡೆಯಿತು. ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಈ ಸಭೆಗೆ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ ಅವರು ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ಲೋಕಸಭೆಯಲ್ಲಿ ಅಂಗೀಕೃತವಾದ ನಾರಿ ಶಕ್ತಿ ವಂದನಾ ಕಾಯ್ದೆ ಕುರಿತು ಬಿಜೆಪಿ ನಾಯಕರು ತಮ್ಮ ನಿಲುವು ಸ್ಪಷ್ಟಪಡಿಸಿದರು. ರಾಜ್ಯ ಒಬಿಸಿ ಉಪಾಧ್ಯಕ್ಷ ಹಾಗೂ ರಾಜ್ಯ ವಕ್ತಾರರಾದ ಶ್ರೀಮತಿ ಅಶ್ವಿನಿ ಶಂಕರ್ ಮಾತನಾಡಿ, ಈ ಕಾಯ್ದೆ ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಅತ್ಯಂತ ಮಹತ್ವದಾಗಿದೆ ಅಂತ ಹೇಳಿದರು. ಅವರು ಮುಂದುವರೆದು, ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಈ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿರುವುದು ದೇಶದ ಮಹಿಳೆಯರ ವಿರುದ್ಧದ ನಿಲುವು ಅಂತ ಆರೋಪಿಸಿದರು. ಈ ವಿರೋಧದಿಂದ ಮಹಿಳೆಯರಿಗೆ ಅನ್ಯಾಯವಾಗಿದೆ ಅಂತ ತೀವ್ರವಾಗಿ ಟೀಕಿಸಿದರು. ಅಷ್ಟು ಮತದಾರರು ಅವರಿಗೆ ಮೂರನೇ ಬಾರಿ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿರುವಂಥದ್ದು. ಅಂತಹ ಒಬಿಸಿಗಳಿಗೆ ನಾವೇ ಅವ್ರನ್ನ ಮಾಡುತ್ತೇವೆ. ಆಮೇಲೆ ಬರುವಂಥದ್ದು ಮಂಡಲ್ ಕಮಿಷನ್ ಕೂಡ ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ. ಎಲ್ಲಾನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾರಿಯರಿಗೆ ಮಾತ್ರ ಮಾಡಿದಂತಹ ಅನ್ಯಾಯ ಅಲ್ಲ, ಕಾಂಗ್ರೆಸ್ ಹಿಂದುಳಿದ ವರ್ಗದವರಿಗೂ ಕೂಡ 1947ರಿಂದ ಅನ್ಯಾಯ ಮಾಡ್ಕೋತಾನೆ ಬರ್ತಾ ಇದೆ. ಯಾವುದೇ ಒಂದು ಕಮಿಷನ್ಗೆ ಒಬಿಸಿ ಕಮಿಷನ್ಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸಾಂವಿಧಾನಿಕ ಹುದ್ದೆಯನ್ನು ತಂದುಕೊಟ್ಟಂಥದ್ದು ನರೇಂದ್ರ ಮೋದಿಜಿ ಅವರು, ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಒಂದು ದೊಡ್ಡ ಮೆಸೇಜ್ನ ಇಡೀ ದೇಶದ ನಾರಿಯರಿಗೆ ಕೊಟ್ಟಿದೆ ಕಾಂಗ್ರೆಸ್. ಯಾವ ರೀತಿ ಮೊಸಳೆ ಕಣ್ಣೀರಾಗ್ತಿತ್ತು ಅದೆಲ್ಲ ಈಗ ಬಟಾ ಬಯಲಾಗಿದೆ. ನಮ್ಮ ನೇತೃತ್ವದ NDA ಸರ್ಕಾರ, ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರ ಏನಿದೆ, ಎಷ್ಟು ಜನ ಮಹಿಳೆಯರನ್ನ ನಾವು ಈ ಬಿಲ್ಗಾಗಿ ಕಾಯಲಿಲ್ಲ. ಭಾರತೀಯ ಜನತಾ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದರೂ ಸಹ ಮಹಿಳೆಯರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳನ್ನ, ಸಚಿವರನ್ನ ನಾವು ನೋಡ್ತಾ ಇದ್ದೇವೆ. ನಾವು ಸುಷ್ಮಾ ಸ್ವರಾಜ್ ಅವರನ್ನ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ನೋಡಿದ್ದೇವೆ. ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ ಅಮ್ಮನವ್ರನ್ನ ನೋಡಿದ್ದೇವೆ. ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅವರನ್ನ ನೋಡಿದ್ದೇವೆ. ಗುಜರಾತ್ನಲ್ಲಿ ಆನಂದಿ ಬೇನ್ ಅವರನ್ನ ನೋಡಿದ್ದೇವೆ. ಹೀಗೆ ಸಂಖ್ಯೆ ಹೇಳ್ತಾ ಹೋದ್ರೆ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ವಿತ್ತ ಸಚಿವರು ಯಾರು, ನಿರ್ಮಲಾ ಸೀತಾರಾಮನ್ ಅವರು, ಅವರಿಗೆ ರಕ್ಷಣಾ ವಲಯ ಕೂಡ ಕೊಟ್ಟಿದ್ರು, ಸಚಿವೆ ಕೂಡ ಕೊಟ್ಟಿದ್ರು. ಸ್ಮೃತಿ ಇರಾನಿ ಅವರು ಇರ್ಬೋದು. ಹೀಗೆ ಭಾರತೀಯ ಜನತಾ ಪಕ್ಷದಲ್ಲಿ ಆಲ್ರೆಡಿ ನಾವು ಒಂಥರ ಕೆಡರ್ ಬೇಸ್ಡ್ ಪಾರ್ಟಿ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ನಾವು ಒಂದು ಸಂಘಟನಾತ್ಮಕವಾಗಿ ರಚನೆ ಮಾಡುವಂತಹ ಒಂದು ಏನ್ ಪದಾಧಿಕಾರಿಗಳ ರಚನೆ ಆಗುತ್ತೆ, ಅಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಈಕ್ವಲ್ ಆದಂತಹ ಸ್ಥಾನಮಾನ. ಇದೇ ಆಶಯನ ಹೊತ್ತು ನರೇಂದ್ರ ಮೋದಿಜಿ ಇಡೀ ದೇಶಕ್ಕೆ ಮಾಡೋಣ ಅಂದ್ರು. ಇದು ಬರೀ ದೇಶದ ಹೆಣ್ಣು ಮಕ್ಕಳಿಗೆ ಮಾಡಿರುವಂತಹ ಅವಮಾನ ಅಲ್ಲ. ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ರಾಹುಲ್ ಗಾಂಧಿ ಅವರಿಗೆ ಹೇಳಲು ಬಯಸ್ತೇನೆ, ಇಡೀ ವಿಶ್ವದ ಮಹಿಳಾ ಕುಲಕ್ಕೆ ಮಾಡಿರುವಂತಹ ಅನ್ಯಾಯ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಗಳನ್ನು ಉಲ್ಲೇಖಿಸಿದ ಅವರು, 2014ರಿಂದ ಮಹಿಳಾ ಸಬಲೀಕರಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿದರು. ಉಜ್ವಲ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ, ಮುದ್ರಾ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳು ಮಹಿಳೆಯರ ಜೀವನದಲ್ಲಿ ಬದಲಾವಣೆ ತಂದಿವೆ ಅಂತ ಹೇಳಿದರು. ಇದರ ಮುಂದುವರೆದ ಭಾಗವಾಗಿ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ 33ರಷ್ಟು ಮೀಸಲಾತಿ ನೀಡುವ ಮಹತ್ವದ ಹೆಜ್ಜೆಯೇ ಈ ನಾರಿ ಶಕ್ತಿ ವಂದನಾ ಮಸೂದೆ ಅಂತ ವಿವರಿಸಿದರು. ಆದರೆ ಈ ಮಸೂದೆಗೆ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಬೆಂಬಲ ನೀಡದೆ ವಿರೋಧಿಸಿರುವುದು ಮಹಿಳಾ ವಿರೋಧಿ ನಡೆ ಅಂತ ಬಿಜೆಪಿ ಆರೋಪಿಸಿದೆ. ಮುಂದಿನ ದಿನಗಳಲ್ಲಿ ಮಹಿಳಾ ವಿರೋಧಿ ಪಕ್ಷಗಳ ವಿರುದ್ಧ ರಾಜ್ಯದಷ್ಟೇ ಅಲ್ಲದೆ ದೇಶದಾದ್ಯಂತ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ಸರಿ, ಆದ್ರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡಕ್ ಹೋದ್ರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾರೆ. ಯಾಕೋ ಪಕ್ಕದೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾರೆ. ಅವರು ಮಾತಾಡಕ್ ಹೋದ್ರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ. ಅವ್ರಾಗಿರೋ ಅನ್ಯಾಯಗಳನ್ನ ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ರು, ವಾಪಸ್ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನನ್ನ ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಏನು, ನಾನು ಕೂಡ ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಬಿಜೆಪಿಯಲ್ಲಿ ಇದ್ದೀನಿ, NDA ಜೊತೆ ಇದ್ದೀನಿ. ನಾನು ಸಾಕಷ್ಟು ಮಾಧ್ಯಮಗಳು ಹೇಳುವಾಗ ಹೇಳಿದ್ದೀನಿ, ಒಬ್ಬ MLA ಅಂತ ಹೇಳಿದ್ರೆ ಜವಾಬ್ದಾರಿ ಹಿಂಗಿರ್ತದ ಅಂತ ಹೇಳಿದ್ರೆ, ಮತ ಹಾಕಿರೋರು ಬರೀ ಅವ್ರಿಗೆ ಕೆಲಸ ಮಾಡ್ಬೇಕಂತಲ್ಲ, ಹಾಕಿದ್ದವರು ಕೂಡ ನಾವು MLA ಕ್ಷೇತ್ರಕ್ಕೆ. ಸಮಸ್ಯೆ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದಲ್ಲಿ ನಿಯಮ ಇದೆ, KDBಗೆ A ಮತ್ತು B 2 ವರ್ಗದ ಜಮೀನುಗಳನ್ನ KDBಗೆ ಅಕ್ವಿಜಿಷನ್ ಮಾಡಬಾರ್ದು ಅಂತ ಇದೆ. ನಾನು ಕೂಡ ಸಾಕಷ್ಟು ರೈತರ ಜೊತೆ ಹೋರಾಟಕ್ಕೆ ಹೋಗಿದ್ದೆ, ಹೇಳ್ತಾ ಇದ್ದೀನಿ. ಇವತ್ತು ಸಾಕಷ್ಟು
ಫಲವತ್ತಾದ ಭೂಮಿ ಇದೆ. ಆ ಫಲವತ್ತಾದ ಭೂಮಿ, ಆ ರೇಷ್ಮೆ ಇದೆ, ಸಾಕಷ್ಟು ತರಕಾರಿ ಬೆಳೀತಾ ಇದ್ದಾರೆ. ಆ ಜಮೀನುಗಳನ್ನ ಬಿಟ್ಬಿಡಿ, ಮಾಡ್ಬೇಡಿ ಅಂತ ಹೇಳ್ತಕ್ಕಂಥದ್ದನ್ನ ರೈತರು ಹೋರಾಟ ಮಾಡ್ತಾ ಇದ್ರೆ ನಾವು ಅವ್ರ ಜೊತೆ ನಿಂತಿದ್ವಿ. ಯಾವುದೇ ಕಾರಣಕ್ಕೆ ಅದು ಅಕ್ವಿಜೇಷನ್ ಹಾಕಕ್ ಬಿಡೋದಿಲ್ಲ. ಈಗಾಗಲೇ ಕೋರ್ಟ್ ಅಲ್ಲಿ ತಡೆಯಾಜ್ಞೆ ತಂದಿದ್ದಾರೆ. ಈಗ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ಹೇಳ್ತೀನಿ. ಯಾರೇ ಮಾತಾಡಲಿದ್ದ ಒಂದು KDP ಪರವಾಗಿ ಮಾತಾಡೋರಿಗೆ ಸಾಕಷ್ಟು 1 ಲಕ್ಷ ಎಕರೆಯಷ್ಟು ಇನ್ನ ಖಾಲಿ ಇದೆ. ಅಕ್ವಿಜೇಷನ್ ಮಾಡಿ ಸಾಕಷ್ಟು 10-20 ವರ್ಷ ಹಿಂದೆಯಿಂದ ಮಾಡಿದ್ದಾರೆ. ನಿಮಗೆ ಯೋಗ್ಯತೆಗಳಿದ್ರೆ ಅಲ್ಲಿ ಕೈಗಾರಿಕೆಗಳು ತಗೊಬನ್ನಿ. ಅಲ್ಲಿ 20 ವರ್ಷ 10 ವರ್ಷ ಆಗಿ ಕೈಗಾರಿಕೆ ತಗೊಂಡ ಜಮೀನಲ್ಲಿ ರೈತರು ಬೆಳೆ ಬೆಳೆಕ್ಕೂ ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿಗಳಲ್ಲಿ ಇವತ್ತು ತಗೊಂಡಾದ್ಮೇಲೆ ಇವತ್ತು ಖಾಲಿ ರಿಯಲ್ ಎಸ್ಟೇಟ್ ದಂಧೆಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗ್ಲಿ ಇದು ಪ್ರಭಾವಿಗಳಿಗೂ ಸಾಕಷ್ಟು ಜಮೀನುಗಳನ್ನು ತಗೊಂಡು ಕಾಂಪೌಂಡ್ ಹಾಕಿ ಇಟ್ಕೊಂಡಿದ್ದಾರೆ. ಕೈಗಾರಿಕೆ ಬಂದಿಲ್ಲ. ಇದೇ ಕೈವಾರದ ಹತ್ರ ಈ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರುತ್ತೆ ಅಂತ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಗೇನಾದ್ರೂ ಅಷ್ಟು ದರ್ದಿದ್ರೆ ಕೈಗಾರಿಕೆ ತಗೊಬನ್ನಿ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆಗಳು ಬರ್ದಿರ ಮತ್ತೆ ಕೈಗಾರಿಕೆ ಜಮೀನು ತಗೊಳ್ತೀವಿ ಅಂದ್ರೆ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊತೀವಿ. ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಅವ್ರವ್ರ ಯೋಗ್ಯತೆಗಳನ್ನ ಅವ್ರವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗ್ಲಿ, ನಾನೇ ಆಗ್ಲಿ, ಸಂಸದರೇ ಆಗ್ಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರೇ ಆಗ್ಲಿ ಮಾತಾಡ್ತಕ್ಕಂಥದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು NDA ಏನು ನಮ್ಮ ಜೊತೆಗೆ ನಾವೆಲ್ಲ ಜೊತೆಗೆ ಇದೀವಿ, ಅದನ್ನ ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು, ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ, ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ NDA ನಮಗ್ ಬೇಡ ಈ ಜಿಲ್ಲೆ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರ ಸಂದೇಶನ ಕೊಡ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ನಿರ್ಮಲಮ್ಮ, ಜಿಲ್ಲಾ ಉಪಾಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ HS ಮುರಳೀಧರ್ ಮತ್ತು ಮಧು ಸೂರ್ಯನಾರಾಯಣ ರೆಡ್ಡಿ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಲೀಲಾವತಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ರು. ಹಾಗೂ ಮಾಜಿ ಶಾಸಕರಾದ ರಾಜಣ್ಣ, TAPCMS ಅಧ್ಯಕ್ಷರಾದ ಆವಲಕೊಂಡ ರಾಯಪ್ಪ, ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಲಕ್ಷ್ಮೀನಾರಾಯಣ ಗುಪ್ತಾ, PLD ಬ್ಯಾಂಕ್ ಅಧ್ಯಕ್ಷರಾದ ಗಂಗೆರೆ ಕಾಲುವೆ ಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ನಾರಿ ಶಕ್ತಿ ವಂದನಾ ಕಾಯ್ದೆ ವಿಚಾರವಾಗಿ ರಾಜಕೀಯ ವಾಗ್ವಾದ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಕಂಡುಬರುತ್ತಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತೀರಿ ಸುಮನ್ TV ಕನ್ನಡ. ಧನ್ಯವಾದಗಳು.